ಇತ್ತ ಪೊಲೀಸರ ತಂಡ ರೂಮಿನ ಹೊರಗೆ ನಿಂತ ಬೈಕ್ ಅನ್ನು ಫಾರೆನ್ಸಿಕ್ ಟೆಸ್ಟ್ಗೆ ಕಳಿಸುತ್ತದೆ. ಅಲ್ಲಿ ಸಿಕ್ಕ ವರದಿ ಪೊಲೀಸರನ್ನೇ ಬೆಚ್ಚಿ ಬೀಳಿಸುತ್ತದೆ. ಬೈಕ್ನ ಇಂಜಿನ್ನ ಪಾರ್ಟ್ನ ಒಳಗಡೆ ಹಳೇ ಕಾಲದ ತುಕ್ಕು ಹಿಡಿದ ಕಬ್ಬಿಣದ ಚೂರುಗಳು ಸಿಗುತ್ತವೆ. ಸ್ಥಳೀಯ ಇತಿಹಾಸಕಾರರ ಪ್ರಕಾರ ಅಂಥ ಕಬ್ಬಿಣಗಳನ್ನು ಕೇವಲ ಕೋಟೆಯ ರಹಸ್ಯ ಬಾಗಿಲು ಮಾಡಲು ಬಳಸುತ್ತಿದ್ದರು. ಈ ದೃಶ್ಯವನ್ನು ಸರಿಯಾಗಿ ಒಮ್ಮೆ ಗಮನಿಸಿ. ಈ ಕೋಟೆಯ ಬಾಗಿಲು ಎಷ್ಟು ಶಾಂತವಾಗಿದೆಯೋ ಇದರ ಒಳಗಿರುವ ಸತ್ಯ ಅಷ್ಟೇ ಭಯಾನಕವಾಗಿದೆ. ನೀವೇನಾದರೂ ಈ ಮಂಜಿನ ದಾರಿಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಟರೆ ಮರಳಿ ಬರುವ ದಾರಿಯನ್ನು ಶಾಶ್ವತವಾಗಿ ಮರೆತು ಬಿಡ್ತೀರಾ. ಅಲ್ಲಿನ ಜನರು ಹೇಳ್ತಾರೆ, ಈ ಕೋಟೆಯೊಳಗೆ ಹೋದವರಿಗೆ ಅಲ್ಲಿನ ಯಾವುದೋ ಒಂದು ಅದೃಶ್ಯ ಕಣ್ಣುಗಳು ಸದಾ ಅವರ ಬೆನ್ನಟ್ಟುತ್ತವೆ ಅಂತ. ಇವತ್ತು ನಾನು ಈ ಕಣ್ಣುಗಳ ಸತ್ಯವನ್ನು ಹುಡುಕಾಡುತ್ತಾ ಹೋಗುತ್ತಿದ್ದೇನೆ. ಒಮ್ಮೆ ನಿಮ್ಮ ಎದೆಯಲ್ಲಿ ಧೈರ್ಯ ತುಂಬಿಕೊಂಡು ಈ ವಿಡಿಯೋ ನೋಡಿ, ಯಾಕಂದ್ರೆ ನಾನು ಇವತ್ತು ಹೇಳಲು ಹೊರಟಿರುವ ಈ ಸ್ಟೋರಿ ನಿಮ್ಮ ನಿದ್ದೆಗೆಡಿಸುವುದು ಗ್ಯಾರಂಟಿ. ನೀವು ಈಗ ಈ ಸ್ಕ್ರೀನ್ ಮೇಲೆ ನೋಡುತ್ತಿರುವ ಈ ದೃಶ್ಯವನ್ನು ಒಮ್ಮೆ ನೋಡಿ. ಇದು ಬರೀ AI ವಿಡಿಯೋ ಅಥವಾ ಯಾವುದೋ ಗ್ರಾಫಿಕ್ ಅಲ್ಲ. ಇದು ಗದಗ್ ಕೋಟೆಯ ಆ ನಿಗೂಢ ಪ್ರವೇಶ ದ್ವಾರ. ಅಮಾವಾಸ್ಯೆಯ ಈ ಇರುಳಿನಲ್ಲಿ ಈ ಮಂಜಿನ ಹಿಂದೆ ಏನೋ ಒಂದು ಸತ್ಯ ಅಡಗಿದೆ. ಅದು ಯಾವತ್ತೂ ಹೊರಬಂದಿಲ್ಲ. ಆದರೆ ಈ ಕೋಟೆಯ ಅಸಲಿ ರಹಸ್ಯಗಳನ್ನು ಇವತ್ತು ಬಯಲು ಮಾಡಲು ಹೊರಟಿದ್ದೇವೆ. ಈ ಗದಗ್ ಕೋಟೆಯ ರಹಸ್ಯವನ್ನು ಬಯಲೆಗೆಳೆಯುವ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಈ ಗದಗ್ ಕೋಟೆಯ ಬಗ್ಗೆ ಅನೇಕ ಕಥೆಗಳಿವೆ. ಆದರೆ ಒಂದು ಭಯಾನಕವಾದ ಸತ್ಯ ಘಟನೆಯನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇನೆ. ಗಮನವಿಟ್ಟು ವಿಡಿಯೋ ನೋಡಿ. ಕೆಲವು ದಿನಗಳ ಹಿಂದೆ ಒಬ್ಬ ಯೂಟ್ಯೂಬರ್ ಗದಗ್ ಕೋಟೆಯ ಬಗ್ಗೆ ಇರುವ ಆ ರಹಸ್ಯವನ್ನು ಭೇದಿಸಲು ಬಂದಿದ್ದ. ಅವನ ಹತ್ತಿರ ಇದ್ದದ್ದು ಕೇವಲ ಒಂದು ಕ್ಯಾಮೆರಾ ಮತ್ತು ನೈಟ್ ವಿಷನ್ ಗ್ಲಾಸ್. ಆದರೆ ಆ ಯೂಟ್ಯೂಬರ್ಗೆ ಬೇಕಾಗಿರುವುದು ಒಂದೇ, ಈ ಕೋಟೆಯ ಪಾತಾಳದಡಿಯಲ್ಲಿ ಇದೆ ಎನ್ನಲಾದ ಆ ಮಾಂತ್ರಿಕ ಸುರಂಗ. ಅಲ್ಲಿನ ಜನ ಹೇಳ್ತಾರೆ, ಆ ಸುರಂಗದೊಳಗೆ ಹೋದ್ರೆ ಸಮಯವೇ ನಿಂತು ಹೋಗುತ್ತೆ ಅಂತ. ಆದರೆ ಅವನು ಕೇಳದೆ ಆ ಕೋಟೆಯತ್ತ ಹೆಜ್ಜೆ ಹಾಕ್ತಾನೆ. ಅವನು ಅಲ್ಲಿಗೆ ಹೋದಾಗ ಸಮಯ ಮಧ್ಯರಾತ್ರಿ 3 ಗಂಟೆ. ಆದರೆ ಕೋಟೆಯ ದ್ವಾರ ದಾಟುತ್ತಿದ್ದಂತೆ ಅವನ ವಾಚ್ನಲ್ಲಿ ಸಮಯ ರಾತ್ರಿ 12 ಗಂಟೆ ಅಂತ ತೋರಿಸ್ತು. ಅವನು ಕೋಟೆಯ ಒಳಗಿರುವ ವೀರನಾರಾಯಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಕ್ಯಾಮರಾ ಇಟ್ಟು ಕುಂತಿದ್ದ. ಸುತ್ತಲೂ ದಟ್ಟವಾದ ಮಂಜು ಕವಿಯಲು ಶುರುವಾಯಿತು. ಅಲ್ಲಿ ಗಾಳಿಯೇ ಇರಲಿಲ್ಲ. ಆದರೂ ಅವನ ಸುತ್ತಲೂ ಹಳೆಯ ಕಾಲದ ಯುದ್ಧದ ಚೀರಾಟಗಳು ಕೇಳತೊಡಗಿದವು. ಇದ್ದಕ್ಕಿದ್ದಂತೆಯೇ ಅವನ ಕ್ಯಾಮರಾದಲ್ಲಿ ಒಬ್ಬ ಸೈನಿಕನ ನೆರಳು ಕಂಡಿತು. ಆದರೆ ಆ ಸೈನಿಕನಿಗೆ ತಲೆ ಇರಲಿಲ್ಲ. ಆ ಕತ್ತಲಲ್ಲಿ ಆ ಯೂಟ್ಯೂಬರ್ಗೆ ಕೇಳಿದ ಒಂದೇ ಒಂದು ಮಾತು, ನನ್ನ ಭೂಮಿ ಆಚೆ ಹೋಗು. ಅವನು ಭಯದಿಂದ ಓಡಿ ಹೋಗಿ ತನ್ನ ಬೈಕ್ನ ಹತ್ತಿರ ಹೋದಾಗ ತನ್ನ ಬೈಕ್ನ ಲಾಕ್ ತನ್ನಷ್ಟಕ್ಕೆ ತಾನೇ ತೆರೆದಿತ್ತು. ಅವನು ಮನೆಗೆ ತಲುಪಿದ ಮೇಲೆ ಅವನ ಕ್ಯಾಮರಾ ಫುಟೇಜ್ ಚೆಕ್ ಮಾಡಿದಾಗ ಅವನು ದಂಗಾಗಿ ಹೋಗಿದ್ದ. ಯಾಕಂದ್ರೆ ಅವನು 3 ಗಂಟೆಗಳ ಕಾಲ ರೆಕಾರ್ಡ್ ಮಾಡಿದ ವಿಡಿಯೋದಲ್ಲಿ ಏನೂ ಇರಲಿಲ್ಲ. ಕೇವಲ ಒಬ್ಬ ವ್ಯಕ್ತಿ ಕತ್ತಲಲ್ಲಿ ಅಳುತ್ತಿರುವ ಧ್ವನಿ ಮಾತ್ರ ಇತ್ತು. ಮಾರನೇ ದಿನದಿಂದ ಆ ಯೂಟ್ಯೂಬರ್ ಯಾರ ಕಣ್ಣಿಗೂ ಕಾಣಿಸಿಕೊಳ್ಳುವುದಿಲ್ಲ. ಅವನ ಚಾನಲ್ನಲ್ಲಿ ಆ ವಿಡಿಯೋ ಇಂದಿಗೂ ಅಪ್ಲೋಡ್ ಆಗಿಲ್ಲ. ಅವನು ಎಲ್ಲಿ ಹೋದ? ಇವತ್ತು ನಾನು ಆ ಯೂಟ್ಯೂಬರ್ ಬಿಟ್ಟು ಹೋದ ಅರ್ಧಂಬರ್ಧ ಮಾಹಿತಿಯನ್ನು ಇಟ್ಟುಕೊಂಡು ಈ ವಿಡಿಯೋ ಮಾಡುತ್ತಿದ್ದೇನೆ. ಗದಗ್ ಕೋಟೆಯ ಆ ಮಂಜಿನ ಹಿಂದೆ ಇಂದಿಗೂ ಯಾರೋ ಕಾಯುತ್ತಿದ್ದಾರೆ. ಆ ಯೂಟ್ಯೂಬರ್ ಕಂಡ ಆ ಕೆಂಪು ಕಣ್ಣುಗಳ ರಹಸ್ಯ ಇಂದು ಬಿಚ್ಚಿಡೋಣ. ಫ್ರೆಂಡ್ಸ್, ಆ ಯೂಟ್ಯೂಬರ್ ನಾಪತ್ತೆಯಾದದ್ದು ಏಕೆ? ಅವರು ಅಪ್ಲೋಡ್ ಮಾಡಿದ ಆ ಕೊನೆಯ ವಿಡಿಯೋದಲ್ಲಿ ಒಂದು ಸಣ್ಣ ತುಣುಕಿತ್ತು. ಅದು ಅಲ್ಲಿನ ಕಂಬದ ಮೇಲಿರುವ ಒಂದು ವಿಚಿತ್ರ ಕೆತ್ತನೆ ಮತ್ತು ಅಲ್ಲಿನ ರಹಸ್ಯ ಸುರಂಗದ ದಾರಿ. ಸ್ಥಳೀಯರು ಹೇಳುವ ಪ್ರಕಾರ ಆ ಸುರಂಗದ ಹತ್ತಿರ ಹೋದವರು ಇದುವರೆಗೂ ಯಾರೂ ವಾಪಸ್ ಬಂದಿಲ್ಲ. ಆ ಯೂಟ್ಯೂಬರ್ ಕೇವಲ ವಿಡಿಯೋಗಾಗಿ ಅಲ್ಲಿಗೆ ಹೋಗಿರಲಿಲ್ಲ, ಬದಲಾಗಿ ಅಲ್ಲಿರುವ ನಿಧಿಯ ರಹಸ್ಯವನ್ನು ಭೇದಿಸಲು ಹೋಗಿದ್ದ. ನಾನು ಈ ಬಗ್ಗೆ ರಿಸರ್ಚ್ ಮಾಡಿದಾಗ ಒಂದು ಭಯಾನಕ ವಿಷಯ ತಿಳಿಯಿತು. ಗದಗ್ ಕೋಟೆಯ ಕೆಲವು ಹಿಂದೆ ನಡೆದ ಈ ಭಾಗದ ಕಿಡ್ನಾಪಿಂಗ್ಗಳಿಗೂ ಮತ್ತು ಈ ಯೂಟ್ಯೂಬರ್ ನಾಪತ್ತೆಗೂ ಏನೋ ಸಂಬಂಧವಿದೆ. ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕೆಲವರು ಈ ಜಾಗಕ್ಕೆ ಹೋದಾಗ ಇದ್ದಕ್ಕಿದ್ದಂಗೆ ನಾಪತ್ತೆಯಾಗುತ್ತಿದ್ದರು ಎಂಬ ದಾಖಲೆಗಳಿವೆ. ಲಕ್ಕುಂಡಿ ಅಥವಾ ಕಪ್ಪತಗುಡ್ಡದ ಸುತ್ತಮುತ್ತ ನಡೆಯುವ ಆಕ್ರಮಣಗಳಿಗೆ ಮತ್ತು ಈ ಯೂಟ್ಯೂಬರ್ ನಾಪತ್ತೆಗೆ ಏನೋ ಸಂಬಂಧವಿದೆ. ಇದು ಕೇವಲ ದೆವ್ವದ ವಿಷಯವಲ್ಲ. ಅಲ್ಲಿನ ಯಾವುದಾದರೂ ಒಂದು ದೊಡ್ಡ ಗ್ಯಾಂಗ್ ಅಥವಾ ಗುಪ್ತ ಶಕ್ತಿಯ ಕೈವಾಡ ಇರಬಹುದೇ.
ಫ್ರೆಂಡ್ಸ್, ಆ ಯೂಟ್ಯೂಬರ್ ಬಿಟ್ಟು ಹೋದ ಕೊನೆ ವಿಡಿಯೋ ತುಣುಕು ಏನಿತ್ತಂದ್ರೆ, ಈ ಹಿಂದೆ ವಿಡಿಯೋದಲ್ಲಿ ಹೇಳಿರುವಂತೆ ಭಯದಿಂದ ಬೈಕ್ ಚಾಲು ಮಾಡಿಕೊಂಡು ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋಗಿ ವಿಡಿಯೋ ಫುಟೇಜ್ ಚೆಕ್ ಮಾಡಬೇಕು ಅಂತ ಕ್ಯಾಮರಾ ಆನ್ ಮಾಡ್ತಾನೆ. ಕ್ಯಾಮರಾ ಆನ್ ಮಾಡಿ ನೋಡಿದಾಗ ವಿಡಿಯೋದಲ್ಲಿ ಏನೂ ಇರಲ್ಲ, ಬರೀ ಬ್ಲ್ಯಾಕ್ ಸ್ಕ್ರೀನ್. ಆ ಬ್ಲ್ಯಾಕ್ ಸ್ಕ್ರೀನ್ ಮೇಲೆ ಇದ್ದಕ್ಕಿದ್ದಂತೆ ಯಾವುದೋ ಒಂದು ವಿಚಿತ್ರ ಆಕೃತಿ ಮೂಡುತ್ತದೆ. ಅದು ಆ ಯೂಟ್ಯೂಬರ್ನ ಪ್ರತಿಬಿಂಬವೇ ಆಗಿತ್ತು. ಆದರೆ ಆ ಯೂಟ್ಯೂಬರ್ನ ಪ್ರತಿಬಿಂಬದ ಹಿಂದೆ ಯಾರೋ ಒಬ್ರು ನಿಂತಿದ್ರು. ಯೂಟ್ಯೂಬರ್ ಹಿಂದೆ ತಿರುಗಿ ನೋಡಿದಾಗ ಸಡನ್ ಆಗಿ ಯಾರೋ ಅವನ ಹಿಂದೆ ಬಂದ್ರು. ಆ ಕ್ಷಣದಲ್ಲಿ ಎಲ್ಲಾ ಲೈಟ್ಸ್ ಆಫ್ ಆಯ್ತು, ಕ್ಯಾಮರಾ ಕೆಳಗಡೆ ಬಿತ್ತು. ಮರುದಿನ ಬೆಳಗ್ಗೆ ರೂಮ್ನ ಬಾಗಿಲು ತೆರೆದು ನೋಡಿದಾಗ ಯೂಟ್ಯೂಬರ್ ಇರಲಿಲ್ಲ. ಕೆಳಗಡೆ ಬಿದ್ದಿದ್ದ ಕ್ಯಾಮರಾ ಮತ್ತು ಬೈಕ್ ಕೀ ಮಾತ್ರ ಇತ್ತು. ಆದ್ರೆ ಪೊಲೀಸರು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಆ ಕ್ಯಾಮರಾದಲ್ಲಿ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ವೀಕ್ಷಕರೇ, ಏನದು ಶಾಕಿಂಗ್ ವಿಷಯ? ಪೊಲೀಸರು ಆ ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋವನ್ನು ಎಡಿಟಿಂಗ್ ಸಾಫ್ಟ್ವೇರ್ ನಲ್ಲಿ ಹಾಕಿ ಬ್ರೈಟ್ನೆಸ್ ಜಾಸ್ತಿ ಮಾಡಿದಾಗ ಅಲ್ಲಿ ಕಂಡಿದ್ದು ಗದಗ್ ಕೋಟೆಯ ಆ ಹಳೆ ಸುರಂಗದ ದೃಶ್ಯ. ಆದರೆ ಆ ಕ್ಯಾಮರಾವನ್ನು ಆನ್ ಮಾಡಿ ನೋಡಿದಾಗ ಆ ಕ್ಯಾಮರಾ ಇನ್ನೂ ಆ ಗದಗ್ ಕೋಟೆಯ ಹಳೆಯ ಸುರಂಗವನ್ನೇ ರೆಕಾರ್ಡ್ ಮಾಡುತ್ತಿತ್ತು. ಇದು ಹೇಗೆ ಸಾಧ್ಯ? ಯೂಟ್ಯೂಬರ್ ಆಲ್ರೆಡಿ ಮನೆಗೆ ಬಂದು ಒಂದು ರಾತ್ರಿ ಕಳೆಯಿತು. ಯೂಟ್ಯೂಬರ್ ನಾಪತ್ತೆಯಾಗಿದ್ದಾನೆ. ಆದ್ರೂ ಆ ಕ್ಯಾಮರಾ ಇನ್ನೂ ಆ ಕೋಟೆಯನ್ನೇ ರೆಕಾರ್ಡ್ ಮಾಡ್ತಾ ಇದೆ. ಪೊಲೀಸರು ಎಡಿಟಿಂಗ್ ಸಾಫ್ಟ್ವೇರ್ ನಲ್ಲಿ ಆ ವಿಡಿಯೋವನ್ನು ಫ್ರೇಮ್ ಬೈ ಫ್ರೇಮ್ ಚೆಕ್ ಮಾಡುವಾಗ ಒಂದು ವಿಚಿತ್ರವಾದ ವಿಷಯವನ್ನು ಗಮನಿಸ್ತಾರೆ. ಅದೇನೆಂದ್ರೆ, ಕ್ಯಾಮರಾ ರೂಮ್ ನಲ್ಲಿದ್ರು ಆ ಗದಗ್ ಕೋಟೆಯ ಭಯಾನಕ ಗೋಡೆಗಳು ಅದರ ಲೆನ್ಸ್ ಮೇಲೆ ಪ್ರತಿಫಲಿಸುತ್ತಿದ್ವು. ಇದು ಸೈನ್ಸ್ ಪ್ರಕಾರ ಅಸಾಧ್ಯ. ರೂಮಿನ ಒಳಗಿದ್ದ ಮನುಷ್ಯ ಕ್ಯಾಮರಾದ ಮೂಲಕ ಕೋಟೆಯ ಒಳಗಡೆ ಹೇಗೆ ಹೋದ? ಇತ್ತ ಪೊಲೀಸರ ತಂಡ ರೂಮಿನ ಹೊರಗೆ ನಿಂತ ಬೈಕ್ ಅನ್ನು ಫಾರೆನ್ಸಿಕ್ ಟೆಸ್ಟ್ ಗೆ ಕಳಿಸುತ್ತದೆ. ಅಲ್ಲಿ ಸಿಕ್ಕ ವರದಿ ಪೊಲೀಸರನ್ನೇ ಬೆಚ್ಚಿ ಬೀಳಿಸುತ್ತದೆ. ಬೈಕ್ ನ ಇಂಜಿನ್ ನ ಪಾರ್ಟ್ ನ ಒಳಗಡೆ ಹಳೆ ಕಾಲದ ತುಕ್ಕು ಹಿಡಿದ ಕಬ್ಬಿಣದ ಚೂರುಗಳು ಸಿಗುತ್ತವೆ. ಸ್ಥಳೀಯ ಇತಿಹಾಸಕಾರರ ಪ್ರಕಾರ ಅಂಥ ಕಬ್ಬಿಣಗಳನ್ನು ಕೇವಲ ಕೋಟೆಯ ರಹಸ್ಯ ಬಾಗಿಲು ಮಾಡಲು ಬಳಸುತ್ತಿದ್ದರು. ಬೈಕ್ ಮತ್ತು ಕೋಟೆಯ ನಡುವೆ ಯಾವುದೋ ಒಂದು ಅದೃಶ್ಯ ಲಿಂಕ್ ಇದೆ. ಆದ್ದರಿಂದ ಈ ತರ ಕಬ್ಬಿಣ ಚೂರುಗಳು ಇಂಜಿನ್ ಒಳಗಡೆ ಪತ್ತೆ ಆಗಿವೆ ಎಂದು ಸ್ಥಳೀಯ ಇತಿಹಾಸಕಾರರು ಹೇಳ್ತಾರೆ. ತನಿಖೆ ಮುಂದುವರಿಸಿದ ಪೊಲೀಸರು ಕೋಟೆಯ ಆ ರಹಸ್ಯ ಸುರಂಗಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಆ ಯೂಟ್ಯೂಬರ್ ಧ್ವನಿ ಕೇಳುತ್ತದೆ, ಆದರೆ ಯಾರೂ ಕಾಣಿಸುವುದಿಲ್ಲ. ಅಲ್ಲಿಯ ಗೋಡೆಯ ಮೇಲೆ ನಾನು ಇಲ್ಲೇ ಇದ್ದೇನೆ, ನನ್ನನ್ನು ಬಿಡುಗಡೆ ಮಾಡಿ ಎಂದು ರಕ್ತದಲ್ಲಿ ಬರೆದಂತೆ ಭಾಸವಾಗುತ್ತದೆ. ಆ ಯೂಟ್ಯೂಬರ್ ದೈಹಿಕವಾಗಿ ಕಾಣೆಯಾಗಿದ್ದರೂ ಆ ಕೋಟೆಯ ಗೋಡೆಗಳ ಮೇಲೆ ಅವನ ಆತ್ಮ ಸಿಲುಕಿಕೊಂಡಿದೆಯೇ? ವೀಕ್ಷಕರೇ, ಕೆಲವು ದಶಕಗಳ ಹಿಂದೆ ಸ್ಥಳೀಯರು ಆ ಹಳೆಯ ಕೋಟೆಯ ಸುರಂಗದಿಂದ ಯಾರೋ ಅಳುವ ಶಬ್ದ ಮತ್ತು ವಿಚಿತ್ರ ಶಬ್ದಗಳು ಕೇಳಿಬರುತ್ತವೆ ಎಂದು ಪೊಲೀಸರಿಗೆ ದೂರು ನೀಡಿದ್ದರು. ಆದರೆ ಪೊಲೀಸರು ಕೇವಲ ಇದನ್ನು ವದಂತಿ ಎಂದು ಭಾವಿಸಿ ಸುಮ್ಮನಾಗಿದ್ದರು. ಆ ವಿಷಯವನ್ನು ನೆನಪಿಸಿಕೊಂಡ ಒಬ್ಬ ಹಳೆಯ ಪೊಲೀಸ್ ಪೇದೆ ಈಗಿನ ಪೊಲೀಸರಿಗೆ ಈ ಹಿಂದೆ ಹೀಗೆ ದೂರು ದಾಖಲಾಗಿತ್ತು ಈ ಕೋಟೆಯ ಬಗ್ಗೆ ಎಂದು ವಿವರಿಸಿದ. ತದನಂತರ ಈಗಿನ ಪೊಲೀಸರು ತಮ್ಮ ದೊಡ್ಡ ತಂಡವನ್ನು ಕಟ್ಟಿಕೊಂಡು ಆ ಕೋಟೆಯ ಇನ್ವೆಸ್ಟಿಗೇಷನ್ ಮಾಡಲು ಹೊರಟರು. ಮೊದಲ ರಾತ್ರಿ ತನಿಖೆ. ಪೊಲೀಸ್ ತಂಡವು ರಾತ್ರಿ ಇಡೀ ಕೋಟೆಯ ಕಾವಲಿಗೆ ನಿಂತರು. ಸುಮಾರು ಮಧ್ಯರಾತ್ರಿ 2 ಗಂಟೆ ಸಮಯದ ವೇಳೆಗೆ ಕೋಟೆಯ ಒಳಗಿನಿಂದ ಯಾರೋ ಭಾರಿ ಸರಪಳಿ ಎಳೆಯುವ ಸದ್ದು ಕೇಳಿತು. ಪೊಲೀಸರು ಟಾರ್ಚ್ ಹಿಡಿದು ಶಬ್ದ ಬಂದ ಕಡೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಆ ಜಾಗದಲ್ಲಿ ಯಾರೋ ತುಳಿದ ದಶಕಗಳ ಹಿಂದಿನ ಮಣ್ಣಿನ ಹೆಜ್ಜೆ ಗುರುತು ಕಂಡಿತು. ಆ ಶಬ್ದದ ಬಗ್ಗೆ ಎಷ್ಟೇ ಹುಡುಕಾಡಿದರೂ ಪೊಲೀಸರಿಗೆ ಕಿಂಚಿತ್ತೂ ಸುಳಿವು ಸಿಗಲಿಲ್ಲ. ಅದೇ ತರಹ 2ನೇ ದಿನ ತನಿಖೆ ಕೂಡ ಮುಂದುವರಿಯಿತು. ಆಗ ಅಲ್ಲಿರುವ ಒಬ್ಬ ಪೊಲೀಸ್ ಪೇದೆಗೆ ಆ ವಿಚಿತ್ರ ಶಬ್ದ ಮತ್ತೆ ಕೇಳಲು ಶುರುವಾಗುತ್ತೆ. ಆಗ ಆ ಪೊಲೀಸು ಈ ಶಬ್ದ ಏನೆಂದು ಹುಡುಕಾಡುತ್ತಾ ಒಂದು ಮಂಟಪದ ಕಡೆ ಹೋದಾಗ ಆ ಮಂಟಪದ ಕಡೆ ಹೋದ ಪೊಲೀಸ್ ಪೇದೆಯು ಮಾಯವಾಗಿ ಹೋದ. ಆ ದಿನ ಅವನನ್ನು ಎಷ್ಟೇ ಹುಡುಕಾಡಿದರೂ ಸಿಗಲೇ ಇಲ್ಲ. ಇಡೀ ಪೊಲೀಸ್ ತಂಡಕ್ಕೆ ಗಾಬರಿ ಶುರುವಾಗಿ ಇಡೀ ಕೋಟೆಯನ್ನೇ ಸುತ್ತಾಡಿದರೂ ಆ ಮಾಯವಾದ ಪೊಲೀಸ್ ಕಾನ್ಸ್ಟೇಬಲ್ ಸುಳಿವೇ ಸಿಗಲಿಲ್ಲ. ಮರುದಿನ ಅವರು ಕೋಟೆಯ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಪ್ರಜ್ಞಾಹೀನರಾಗಿ ಪತ್ತೆಯಾದರು. ಪ್ರಜ್ಞೆ ಬಂದ ಮೇಲೆ ಅವರು ಹೇಳಿದ ಮಾತು ಇಡೀ ಪೊಲೀಸ್ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿತ್ತು. ವೀಕ್ಷಕರೇ, ಆ ಕಾಣೆಯಾದ ಪೊಲೀಸ್ ಹೇಳಿದ್ದೇನೆಂದ್ರೆ, ನನ್ನನ್ನು ಯಾರೋ ಒಬ್ರು ಕರೆದ್ರು. ನಾನು ಅಲ್ಲಿಗೆ ಹೋದಾಗ ಒಬ್ಬ ಮಹಿಳೆ ನಿಂತಿದ್ಲು. ಅವಳು ಮಾತಾಡಲಿಲ್ಲ, ಆದರೆ ಅವಳ ಕಣ್ಣುಗಳು ಉರಿಯುತ್ತಿದ್ದವು. ಅದಾದ ಮೇಲೆ ನನಗೆ ಏನಾಯ್ತನ್ನೋದು ನೆನಪೇ ಇಲ್ಲ ಅಂತ ಹೇಳ್ತಾನೆ. ಪೊಲೀಸರು ಆ ಜಾಗವನ್ನು ಸೂಕ್ಷ್ಮವಾಗಿ ತನಿಖೆ ಮಾಡಿದಾಗ ಅಲ್ಲಿ ಹಳೆಯ ಕಾಲದ ಆಭರಣಗಳು ಮತ್ತು ಅರ್ಧಕ್ಕೆ ನಿಂತ ಪೂಜೆಯ ಕುರುಹುಗಳು ಪತ್ತೆಯಾದವು. ಆದರೆ ಆ ಶಬ್ದಕ್ಕೆ ಕಾರಣವಾದ ಯಾವುದೇ ಒಂದು ಮನುಷ್ಯ ಚಟುವಟಿಕೆ ಅಲ್ಲಿ ಕಂಡು ಬರಲಿಲ್ಲ.
ಅಂತಿಮವಾಗಿ ಈ ಕೇಸನ್ನು ಅನ್ಸಾಲ್ವ್ಡ್ ಮಿಸ್ಟರಿ ಎಂದು ಫೈಲ್ ಅನ್ನು ಕ್ಲೋಸ್ ಮಾಡಿದರು. ಫ್ರೆಂಡ್ಸ್, ಇತ್ತೀಚೆಗೆ ಲಕ್ಕುಂಡಿಯಲ್ಲಿ ಸಿಕ್ಕ ಆ ನಿಧಿ ಈ ಕೋಟೆಗೆ ಸಂಬಂಧಿಸಿರಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನು ಶೇರ್ ಮಾಡಿ.